ಕಂದ, ನಿನಗೆ ಜನ್ಮ ಕೊಟ್ಟ ತಂದೆಯವರು ಸಿಕ್ಕರು ಕೂಡ ಅವರ ಆಶ್ರಯದಲ್ಲಿ ನಕ್ಕು ನಲಿಯದಂಥ ಭಾಗ್ಯ ನಿನ್ನದಾಯಿತು. ಯೌವನದಲ್ಲಿ ಮಾಡಿದ ನನ್ನ ತಪ್ಪಿನಿಂದ ನಿನ್ನ ಆಸೆ ಆಕಾಂಕ್ಷೆಗಳ ನಾಶ ಮಾಡೋದಲ್ಲದೆ ನನ್ನ ಆಸೆ ಆಕಾಂಕ್ಷೆಗಳು ನಾಶ ಮಾಡಿಕೊಂಡು ನಿರ್ಜೀವ ಗೊಂಬೆಯಂತೆ ನಿಂತಂತಾಯ್ತಪ್ಪ ನಿನ್ನ ತಾಯಿಯ ಬಾಳು. ಪವಿತ್ರ, ನಿರ್ಜೀವ ಗೊಂಬೆಯಾದ ಈ ನಿನ್ನ ಸುಂದರ ದೇಹವನ್ನು ಹೀರಿ ಸಜೀವ ಗೊಂಬೆಯನ್ನಾಗಿಸಲು ಬಂದಿರುವೆ. ಏ ಕಾರ್ತಿಕ್, ನೀನೇಕೋ ಇಲ್ಲಿ ಬರಕ್ ಹೋಗಿದೆ? ಹೋಗು, ಸುಮ್ಮನೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಎಲೆ ಹೆಣ್ಣೆ, ಈ ನಿನ್ನ ಸುಂದರವಾದ ದೇಹವನ್ನು ಹೀರಲು ಬಂದಿರುವೆ. ಪವಿತ್ರ, ಕಂಡ ಕಂಡ ಎಂಗಳರನ್ನು ಈ ರೀತಿ ಕಾಮದಾಟಕ್ಕೆ ಕರೆದಿದ್ದಾದ್ರೆ ಈ ನಿನ್ನ ದೇಹ ಕೊಳೆತು ನಾರುವುದು ಅಷ್ಟೇ ಅಲ್ಲದೆ ಈ ಗರತಿಯರ ಬಿಸಿ ಉಸಿರಿನ ಶಾಪದಿಂದ ನಿನ್ನ ದೇಹ ಸುಟ್ಟು ಭಸ್ಮವಾಗಿ ಹೋಗುವುದು ನಿಜ. ಏ ಪವಿತ್ರ, ಅಬಲೆ, ಅಬಲೆ ಎಂಬ ಪದಕ್ಕೆ ನೀನು ಯೋಗ್ಯಳೆ ಎಂಬುದನ್ನು ಮೊದಲು ಯೋಚಿಸು. ಪವಿತ್ರ, ಮದುವೆಗೂ ಮುಂಚೆ ಗರ್ಭ ಧರಿಸಿ ಜಾರಿಣಿಯಾಗಿ ಮಾಡಿಕೊಂಡ ಗಂಡನಿಗೆ ದ್ರೋಹ ಬಗೆಯುವ ನೀನು ಅಬಲೆ. ಮಾತಿಗೆ ಹೆಚ್ಚು ಅವಕಾಶ ಕೊಡದೆ ನೀನು ನನ್ನ ಕಾಮದಾಹವನ್ನು ತೀರಿಸಿದರೆ ಸರಿ, ಇಲ್ಲವಾದರೆ ಇಲ್ಲದಿದ್ರೆ ಏನು ಮಾಡ್ತೀಯೋ ಕಾರ್ತಿಕ್? ಏನು ಮಾಡುವೆ ಎಂದು ಕೇಳುವೆ ಲೇಲೆ ಹೆಣ್ಣೆ? ಕಮಲ ಪುಷ್ಪದ ಬಳಿ ಇದ್ದು ಅದರ ಪರಿಮಳ ಹೀರದೆ ಕುಳಿತುಕೊಳ್ಳಲು ನಾನೇನು ಕೂಪ ಮಂಡುಕನಲ್ಲ. ಏ ಪವಿತ್ರ, ನೀನಾಗಿಯೇ ನನಗೆ ಬಂದು ಸೆರಗು ಹಾಸಿದರೆ ಸರಿ, ಇಲ್ಲವಾದರೆ ಬಲಾತ್ಕಾರ ಮಾಡಿಯಾದರೂ ನನ್ನ ಕಾಮದಾಹವನ್ನು ತೀರಿಸಿಕೊಂಡೇ ಹೋಗುವೆ. ಈ ನಿನ್ನ ಆಕ್ರೋಶಕ್ಕೆ ಎದುರಿ ನನ್ನ ಶೀಲವನ್ನು ಕಳೆದುಕೊಳ್ಳುವ ಪಾಪಿ ಹೆಣ್ಣು ನಾನಾಗಲಾರೆ. ಇಷ್ಟೊಂದು ಸೊಕ್ಕೆ? ಏ ಪವಿತ್ರ, ಪವಿತ್ರ, ನೀನು ನನ್ನ ಕಾಮದಾಹ ತೀರಿಸಿದರೆ ಸರಿ, ಇಲ್ಲವಾದರೆ ಈ ನಿನ್ನ ಮಗುವಿನ ಪ್ರಾಣ ಯಮಲೋಕ ಸೇರುವುದು. ಏನು ಮಗುವನ್ನು ಕೊಲ್ತೀನಿ ಅಂತ ನನಗೆ ಬೆದರಿಕೆ ತೋರಿಸ್ತಾ ಇದೆಯಾ? ಏ ಕಾರ್ತಿಕ, ನಾನು ಗರತಿಯಾಗಿ ಉಳಿದುಕೊಂಡರೆ ಇಂಥ 10 ಮಕ್ಕಳಿಗೆ ಜನ್ಮ ಕೊಡಬಹುದು ವಿನಃ ನಿನ್ನಂತ ಒಂದಿನ ಆದರ ಮಾಡೋದಕ್ಕೆ ನನ್ನ ಮನಸ್ಸು ಯಾವತ್ತೂ ಒಪ್ಪೋದಿಲ್ಲ. ಯಾಕಂದ್ರೆ ಮಾತೆಯ ಮಾನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತೆಗೆದ ಅಂದು ಕಟ್ಲಿ ಮಟ್ಟಿ ಕಾಸಿಬಾಯನ ಮಗ ಆತನ ಪ್ರಾಣವನ್ನೇ ಕೊಟ್ಟ. ಇಂದು ಈ ಪವಿತ್ರ ಪ್ರಾಣ ರಕ್ಷಣೆಗಾಗಿ ನನ್ನ ಮಗು ಪ್ರಾಣ ಕೊಡ್ತಾ ಇದ್ದಾನಂತ ಇವನ ಹೆಸರು ಈ ಕಲಿಯುಗದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಲಿ. ಮಗವನ್ನ. ಏ ಪವಿತ್ರ, ಎಲ್ಲಿವರೆಗೆ ನಿನ್ನ ಹಠ? ಕರಿತೆಯವ ಪತಿರತ ನನ್ನ ದೇಹದ ರಕ್ತದಲ್ಲಿ ಇರುವರೆಗೂ ಈ ಹಠ. ಹಾಗಾದರೆ ಉಳಿಯೋದು ಈ ನಿನ್ನ ಮಗುವಿನ ತಂಡಾಟ. ಕಾರ್ತಿಕ್, ನನ್ನ ಮಗನಿಗೆ ಏನಾದರೂ ಆದರೆ ಆರಿಸುವ ನಿನ್ನ ಪ್ರಾಣ ಪಕ್ಷಿಯನ್ನು. ವಂಚಕ, ನನ್ನ ಬದುಕನ್ನೇ ದೂರ ಮಾಡಿದ ನಿನ್ನನ್ನು. ಇನ್ಸ್ಪೆಕ್ಟರ್, ನನ್ನನ್ನು ಕೊಲೆ ಮಾಡಲು ನೀನು ತಪಾಸು ಮಾಡಬೇಕಲೇ? ನನ್ನನ್ನೇ ಕೊಲೆ ಮಾಡಲು ಬಂದ ನಿನಗೆ ಯಮಲೋಕ ತೋರಿಸುವೆ.
ರಾಜಕಾರಣಿಗಳ ಪ್ರಭಾವದಿಂದ ಮೆರೆಯುತ್ತಿರುವ ನಿನ್ನಂತಹ ಗುಂಡಾಗಳ ಏ ರಘು, ನಮ್ಮಂತ ದೇಶದ್ರೋಹಿಗಳಿಗೆ ಶಿಕ್ಷೆ ಕೊಡುವನೇನು ನೀನು? ಹಾ, ಯಾರಲ್ಲಿ? ರವಿ, ನನ್ನನ್ನೇ ಕೊಲೆ ಮಾಡಲು ಬಂದಿರುವೇನೋ? ಈಗ ನೀವಿಬ್ಬರು ನನ್ನ ಪಿಸ್ತೂಲಿನ ಆಹುತಿಗಳು. ಮೊದಲನೇದಾಗಿ ನೀನಲ್ಲ, ಈ ರವಿ. ಏ ರವಿ, ಮುಗಿಯಿತು ಈ ನಿನ್ನ ಭೂಮಿಯ ಋಣ. ಕಾರ್ತಿಕ್, ಎಲ್ಲರ ಬಾಳಿನ ಜೊತೆ ಆಟವಾಡಿದಲ್ಲದೆ ನನಗೆ ಈ ಆಹುತಿ ತಂದ ಈ ನಿನ್ನ ಈ ಒಂದು ಜೀವಂತವಾಗಿ ಬಿಡಲಾರೆನೋ. ಏ ಕಾರ್ತಿಕ್, ನೆನೆಸಿಕೊ ನಿನ್ನ ಮನೆ ದೇವರನ್ನು. ಭೂಮಿಯಿಂದ ಒಂದು ಕೆಟ್ಟ ಹುಳ ಹೊರಟು ಹೋಯಿತು. ರಘು, ಪ್ರಸಾದ್, ಪವಿತ್ರ, ಪವಿತ್ರ, ನನ್ನ ಜೀವಿತ ಪಾತ್ರ ಮುಗಿಯುತ್ತಿದೆ. ಪ್ರಸಾದ್, ನಿನ್ನ ಹಾಗೂ ಪವಿತ್ರ ವಿಷಯ ನನಗೆ ಗೊತ್ತು. ಪವಿತ್ರ ಸಮಾಜದ ಎಲ್ಲರೂ ನನ್ನ ಪತ್ನಿಯಾಗಿದ್ದರು, ಅವಳು ಪವಿತ್ರಳಾಗಿಯೇ ಇದ್ದಾಳೆ. ಪ್ರಸಾದ್, ನೀವಿಬ್ಬರೂ ಸುಖ ಸಂತೋಷದಿಂದ ನಲಿಯಲೇಬೇಕು. ಇದು ಈ ನನ್ನ ಗೆಳೆಯನ ಕೊನೆಯ ಆಸೆ. ಪ್ರಸಾದ್, ಮಿಸ್ಟರ್ ಪ್ರಸಾದ್, ದೇಶದ್ರೋಹಿಗಳ ಜಾಲದಲ್ಲಿ ಸಿಲುಕಿ ನೀವು ನಿಮ್ಮ ಕಾಕಿಯನ್ನು ಕಳಿಸಿದ್ದೀರಿ. ಸತ್ಯ ಅಸತ್ಯವನ್ನು ಅರಿತ ಸರ್ಕಾರ ಪುನಃ ಕಾಕಿ ತೊಡಲು ನಿಮಗೆ ಅವಕಾಶ ಮಾಡಿಕೊಟ್ಟಿದೆ. ಕರ್ತವ್ಯ ಪ್ರಾಮಾಣಿಕತೆ ಸದಾ ನಿಮ್ಮ ಮೈ ಮೇಲಿರಲಿ ಎಂದು ಹೇಳುತ್ತಿದ್ದೇನೆ. ಸತ್ಯಮೇವ ಜಯತೆ ಈ ಸಂಕೇತ ಸದಾ ನಿಮ್ಮ ತಲೆ ಮೇಲೆ ರಾರಾಜಿಸಲೆಂದು. ಹಾರೈಸುತ್ತೇನೆ. ಜಯ